ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ರದ್ದು ತಿಂಡಿ ಆಯ್ತು ಗೈಸ್? ಏನು ಮಾಡ್ತಾ ಇದ್ದೀರಾ? ನಾನು ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ತಿಂಡಿ ಏನು ಮಾಡಿದ್ದಾರೆ ನೋಡಬೇಕು. ನಾನಿನ್ನ ತಿಂಡಿ ಮಾಡಿಲ್ಲ. ಸೊ ಈಗ ಎದ್ಬಿಟ್ಟು ರೆಡಿಯಾಗಿ ಕಿಚನ್ಗೆ ಬರ್ತಾಯಿದ್ದೀನಿ. ತಿಂಡಿ ಏನಿದೆ ನೋಡೋಣ ಅಂದ್ಬಿಟ್ಟು. ನಮ್ಮ ಮಮ್ಮಿಯವರು ತಿಂಡಿ ಏನು ಮಾಡಿರ್ಬೋದು ಅಂತಂದರೆ, ಓಹೋ ಗೈಸ್, ಇವತ್ತು ರೊಟ್ಟಿ ಮಾಡಿದ್ದಾರೆ. ಏನು ಹೇಳಿ? ಅಕ್ಕಿ ರೊಟ್ಟಿ ಮಾಡಿದ್ದಾರೆ. ಸೊ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ನಮ್ಮ ಮಮ್ಮಿಯವರಲ್ಲಿ. ಮನೆ ಒಳಗಡೆ ಕಾಣಿಸ್ತಾನೆ ಇಲ್ವಲ್ಲ, ಆಲ್ರೆಡಿ ಎಲ್ಲೋ ಹೋಗ್ಬಿಟ್ಟವ್ರೆ ನೋಡಿ ಗೈಸ್. ಮನೆಯಲ್ಲಿ ನಮ್ಮ ಅತ್ತಿಗೆ, ನಮ್ಮ ಪರ್ಣಿ, ನಮ್ಮ ಅಣ್ಣ ಇಲ್ಲ ಅಂತಂದರೆ ಮನೆ ಬಿಕ್ಕೋ ಅನ್ನಿಸ್ತೈತೆ. ಆ್ಯಕ್ಚುಲಿ ನಮ್ಮ ಅಣ್ಣ ಬಂದ ಇವತ್ತು ಬೆಳಿಗ್ಗೆ ಟ್ರಿಪ್ ಮುಗಿಸ್ಕೊಂಡು ಬಂದವನೇ. ನಮ್ಮ ಅತ್ತಿಗೆಯವರು ಹಂಗೆ ಒಂದೆರಡು ದಿನ ಅಮ್ಮ ಮನೇಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಸೊ ಅವರು ಬರೋದು ಅವತ್ತೇ ಹೇಳ್ದಂಗೆ, ಅವ್ರು ಬರೋದು ಯಾವಾಗ, ಮೇ ಬಿ ಸೋಮವಾರ ಬರ್ತಾರೆ. ಸೊ ಅಲ್ಲಿವರೆಗೆ ನನ್ನ ರೀಲ್ ಪಾರ್ಟ್ನರ್ ಇಲ್ಲ. ಸೊ ತುಂಬ ಬೇಜಾರಾಗ್ತಿದೆ. ಪರವಾಗಿಲ್ಲ, ಅವರು ಸ್ವಲ್ಪ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದು ಸ್ವಲ್ಪ ಚೇಂಜ್ ಇದ್ದಂಗಿರಲಿ ಅಂತ ಅಷ್ಟೇ. ಸೊ ನಮ್ಮ ಮಮ್ಮಿಯವರಿಲ್ಲ, ಮೋಸ್ಟ್ಲಿ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟವ್ರೆ ಅಂತ ಅನಿಸುತ್ತೆ. ಅಮ್ಮ ಇಲ್ಲಿಲ್ಲ ಅಂತಂದರೆ ಪಕ್ಕ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಅಂತಲೇ ಅರ್ಥ. ಸೊ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಎಲ್ಲರದ್ದು ತಿಂಡಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಂದಂತೂ ಇನ್ನೂ ಆಗಿಲ್ಲ, ತಿನ್ನಬೇಕು. ರೊಟ್ಟಿ ಮಾಡಿದ್ದಾರೆ. ಸೊ ಇವಾಗ ತಿಂಡಿ ತಿಂದ್ಕೊಂಡು ಸ್ವಲ್ಪ ನಮ್ಮ ಗದ್ದೆ ಹತ್ರ ಹೋಗ್ಬರೋಣ ಇವತ್ತು. ಓಕೆನಾ? ನಮ್ಮ ಗದ್ದೆ ಹತ್ರ ಏನಕ್ಕೆ ಅಂತಂದರೆ ಬಾಳೆ ಹಾಕಿದ್ದೀವಿ. ಸೊ ನಾನು ಬಂದಾಗಿಂದ ಸ್ವಲ್ಪ ಆ ಕಡೆಗೆ ಹೋಗೇ ಇಲ್ಲ. ಸೊ ಹೋಗಿದ್ದು ನೋಡ್ಕೊಂಬರೋಣ. ನಾನು ಹೇಳ್ದಂಗೆ ನಮ್ಮ ಮಮ್ಮಿಯವರು ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟವ್ರೆ. ಸೊ ಬನ್ನಿ ಮಾತಾಡ್ಸೋಣ ಅವ್ರನ್ನ. ಮಮ್ಮಿಯವರೇ, ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಿದ್ದೀರಿ ನೋಡಿ ಗೈಸ್. ನಮ್ಮ ಮಮ್ಮಿಯವ್ರು ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟವ್ರೆ. ಹಲೋ ಗೈಸ್. ಇವರೆಲ್ಲ ಹೆಂಗೆ ಅಂತಂದರೆ ಗಣಪತಿ ಥರ ಕೈ ಇಷ್ಟೇ ಇಟ್ಕೊಂಡಿರ್ತಾರೆ. ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಆಶೀರ್ವಾದ ಮಾಡೋದು. ಹಲೋ ಹಾಯ್ ಹೇಳಮ್ಮ, ಹೋಗ್ಲಿ. ನೋಡಿ ಇವಾಗ ನಮ್ಮಮ್ಮ ಹಾಯ್ ಅಂತ ಹೇಳ್ತವ್ರೆ ಗೈಸ್. ಅಯ್ಯಪ್ಪ, ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಲ್ಲ ಗೈಸ್. ಈ ಮಟ್ಕು ಜಾಸ್ತಿ ಐತಿ ಬಿಸಿಲು. ತಿಂಡಿ ಏನಮ್ಮ ರೊಟ್ಟಿ ಮಾಡಿಬಿಟ್ಟಿದ್ದೀರಿ? ಬೇರೆ ಏನಾರು ಮಾಡ್ಬೇಕಲ್ವ? ಅಮ್ಮ ನನಗೇನು ಇಷ್ಟ? ನನಗೇನು ತಿಂಡಿ ಇಷ್ಟ ಹೇಳಿ? ಹೇಳಮ್ಮ, ನನಗೇನು ಇಷ್ಟ ತಿಂಡಿ? ಗೆಸ್ ಮಾಡಿ ಹೇಳಿ. 25 ವರ್ಷದಿಂದ ನೋಡ್ತಿದ್ದೀರಿ. ನನಗೇನು ಇಷ್ಟ ತಿಂಡಿಲಾಗಲಿ ಊಟದಲ್ಲಾಗಲಿ? ಏನಿಷ್ಟ ಹೇಳಮ್ಮ? ಪಲಾವ? ಅಮ್ಮ ನನಗೆ ಇಷ್ಟನೇ ಇಲ್ಲ ಕಣಮ್ಮ. ಅದು ಏನೋ ಅರ್ಥ ಮಾಡ್ಕೊಂಡಿದ್ದೀರಿ ನನ್ನ ಫೇವ್ರೇಟ್. ಯಾವಾಗಲೂ ಮಾಡ್ಕೊಡಿ ಅಂತ ಕೇಳ್ತೀನಲ್ಲ, ಏನು ಕೇಳ್ತೀನಿ ನಾನು? ಹಾಂ, ತಿಂಡಿಗೆ ಅಂತಾನೆ ಅನ್ಕೊಳ್ಳಿ. ತಿಂಡಿ ಗೈಸ್, ನಮ್ಮಮ್ಮ ಮರ್ತೇ ಬಿಟ್ಟವ್ರೆ ಗೈಸ್. ನನ್ನ ಬಗ್ಗೆ ಎಲ್ಲ ಮರ್ತೇ ಬಿಟ್ಟವ್ರೆ. ಓ ಹಿಂಗೆ ಈ ಮಟ್ಕು ನೆನ್ಪಿಟ್ಕೊಂತಾರ? ಹೇಳಮ್ಮ, ಮಾನ ಮರ್ಯಾದೆ ತೆಗಿಬಿಡಿ ನಂದ. ಗೈಸ್, ನಮ್ಮಮ್ಮ ನಗ್ತೈತೆ ಹೇಳಮ್ಮ ಅಂತಂದ್ರೆ. ಹೇಳಮ್ಮ, ನನ್ಗೇನು ತಿಂಡಿ ಇಷ್ಟ? ಟಿಫನ್ ಏನು ಇಷ್ಟ? ಹಾ, ರಾತ್ರಿ ನೀವೆಲ್ಲ ಸಾಂಬಾರು ಇಲ್ದಾಗ ಏನು ಮಾಡ್ಸ್ಕೊಂಡು ತಿಂತೀನಿ? ಗೈಸ್, ಇವಾಗ ನೋಡಿ ಇಷ್ಟೆಲ್ಲ ಕೇಳಿ ಎಲ್ಲ ಇದು ಮಾಡಿದ್ಮೇಲೆ ನಮ್ಮಮ್ಮ ಹೇಳ್ತೈತೆ ಮೊಸರನೇ ಅಂತ. ತಿಂಡಿ ತಾನೇ, ತಿಂಡಿಗೆ ನನ್ನ ಫೇವ್ರೇಟ್ ಏನು ಗೈಸ್? ಇವ್ರು ನೋಡಿ ನನ್ನ ಬಗ್ಗೆ ಏನೂ ಅರ್ಥ ಮಾಡ್ಕೊಂಡಿಲ್ಲ. ಚಿತ್ರಾನ್ನ ಪುಳಿಯೋಗರೆ ಎಷ್ಟಿಷ್ಟ ನನಗೆ. ಇವಾಗ ನಾನು ಹೇಳಿದ್ಮೇಲೆ ಹೌದು ಅಂತಂತವ್ರೆ. ಹೆಂಗಿರ್ಬೇಡ ಲೆಕ್ಕಾಕಿ ನಮ್ಮ ಮನೇಲಿ. ಈಗ ಹೌದೌದು ಈಗ ಚಿತ್ರಾನ್ನ ಅಂತ ಹೇಳಿ. ಇದೇನು ಇಲ್ಲಿ ನೋಡಿ, ನೋಡ್ಬಿಟ್ಟು ಹೇಳಮ್ಮ. ಗೈಸ್, ಬರೀ ಡೌಗಳು ನೋಡ್ರಿ. ನಾನಿಷ್ಟು ಕೇಳಿದ್ಮೇಲೆ ಅವ್ರು ಹೇಳ್ತಾ ಇರೋದು ನನಗೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಅನ್ಕೊಂಡು ಮರ್ತೇ ಬಿಟ್ಟವ್ರೆ ಗೈಸ್. ಹಿಂಗಾಗ್ಬಿಟ್ರೆ ಹೆಂಗೆ ನಾವು ಜೀವನ ಮಾಡೋದು ಮನೇಲಿ? ನಾನು ಯಾವತ್ತೇ ಹೇಳಲಿಲ್ವಾ, ಮೊಮ್ಮಕ್ಕಳು ಬಂದಿದ ತಕ್ಷಣ ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ. ಸೊ ನಮ್ಮಮ್ಮ ಅದನ್ನು ಪ್ರೂವ್ ಮಾಡ್ತೈತೆ ಅಷ್ಟೇ. ಅಲ್ಲ ನಮ್ಮ ಹೇಳಮ್ಮ ತಾನೇ, ಮೊಮ್ಮಕ್ಕಳು ಬಂದಿದ ತಕ್ಷಣ ಮಕ್ಕಳ ಮೇಲೆ ಪ್ರೀತಿ ಆಗೈತೆ. ಅದಕ್ಕೆ ನನಗೆ ಏನು ಇಷ್ಟ ಇಲ್ಲ ಎಲ್ಲ ಮರ್ತು ಬಿಟ್ಟಿದ್ದೀರಲ್ವ? ನಾವು ದೊಡ್ಡವರಾಗ್ಬಿಟ್ಟು ಅಂದ್ಬಿಟ್ಟು ಮರ್ತು ಬಿಡೋದಾ? ನಮ್ಗೇನು ಇಷ್ಟ ಏನು ಇಷ್ಟ ಇಲ್ಲ ಅದೆಲ್ಲನೂ ನೆನ್ಪಿಟ್ಕೊಳಂಗಿಲ್ವಾ? ಮರ್ತು ಬಿಡ್ತೀರಾ? ಹಂಗಾರೆ ನಾವು ಲೆಕ್ಕಕ್ಕೆ ಇಲ್ಲ. ಕೌಂಟ್ಲೆಸ್ಸು ನಾವು ಹಂಗಿದ್ರೆ. ನಾನಿವತ್ತು ಗೈಸ್, ನಾನು ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ಒಂದು ಕ್ಷಣನೂ ನಿಂತ್ಕೊಳ್ಳಲ್ಲ.
ಇವಾಗ ಇದೇ ಕೋಪಕ್ಕೆ ಹೋಗ್ಬಿಟ್ಟು ರೊಟ್ಟಿ ಮಾಡಿಕ್ಕವ್ರೆ ತಿನ್ಕೊಂಬತ್ತೀನಿ. ಗೈಸ್ ನೋಡಿ ಗೈಸ್, ನನ್ನ ಮೇಲೆ ರೆಸ್ಪೆಕ್ಟೇ ಇಲ್ಲ. ಇವಾಗ ನಿನ್ಗೇನಕ್ಕೆ ಸುಮ್ಮನೆ ಹೋಗು ಅಂತಂತವ್ರೆ. ಏನು ಮಾಡೋಣ ಹಿಂಗಂದ್ರೆ ನಾವು? ಏನು ಮಾಡೋಣ ಹೇಳಿ ಸ್ವಲ್ಪ. ಮನೆ ಮನೆ ಕಿರಿ ಮಗಂಗೆ ಮುಂಚೂರು ರೆಸ್ಪೆಕ್ಟ್ ಕೊಡೋಣ. ಏನಿಲ್ಲ. ಹೆಂಗೆ ಹಿಂಗೆ ಆಗ್ಬಿಟ್ರೆ ನಾವು ಮಾಡೋದು? ನನ್ನ ಮಗ ಒಬ್ಬ ಗುಣ್ಣನ ಮಗ ಮ್ಯಾಟೆಲ್ಲ ಅಲ್ಲಾಡಿಸಿ ಕಿತ್ತಾಡಿಸಿ ಇಟ್ಟವನೆ. ಕೂದಲು ತೆಗೆದುಬಿಟ್ಟಿದ್ದೀನಲ್ಲ ಗೈಸ್, ಫುಲ್ ಚಳಿ ಆಗ್ತಾಯಿತ್ತು ಅವನಿಗೆ ಪಾಪ. ಮೊನ್ನೆ ಟ್ರಿಮ್ಮಿಂಗ್ ಮಾಡಿದೆ ಅವನಿಗೆ, ಫುಲ್ ಚಳಿ ನಡಕ್ತಾನು ಗುಡು 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 ಅಂತ. ಸೊ ನೋಡಿ ಗೈಸ್, ಎಂಥ ಮರ್ಯಾದೆ ಸಿಕ್ತು. ನಾನು ನಮ್ಮಮ್ಮನ ಮಾತಾಡ್ಸೋಣ ಅಂತ ಖುಷಿಯಿಂದ ಹೋದೆ. ನೋಡಿದ್ರೆ ನಮ್ಮಮ್ಮ ನನಗೆ ಲೆಕ್ಕನೇ ಇಲ್ಲ ನನಗೆ ಹೇಳ್ಬಿಟ್ರಲ್ಲ ಗೈಸ್. ನನಗಂತೂ ಭಾಳ ಡಿಸಪಾಯಿಂಟ್ ಆಗೈತೆ. ಇದೇ ಡಿಸಪಾಯಿಂಟ್ಗೆ ಇವಾಗ ಒಂದೆರಡು ರೊಟ್ಟಿ ತಿಂದ್ಬಿಟ್ಟು ಗದ್ದೆ ಹತ್ರ ಹೋಗಿದ್ದು ಬರ್ತೀನಿ. ನಮ್ಮ ಗದ್ದೆ ಹತ್ರ ಏನೇನು ಹಾಕಿದ್ದೀವಿ ಎಲ್ಲ ತೋರಿಸ್ತೀನಿ ನಿಮಗೆ, ಆಯಿತಾ? ಸೊ ನೋಡಿ, ಇಲ್ಲಿ ಲೈಟ್ ಚೆನ್ನಾಗಿ ಬರುತ್ತೆ ಗೈಸ್, ಬೆಳಕಿನ ಲೈಟು. ಕಿಚನಲ್ಲಿ ಒಂದು ವಿಂಡೋ ಇಡ್ಸಿದ್ದೀವಲ್ಲ, ಸೊ ಬೆಳಕು ಲೈಟು ಚೆನ್ನಾಗಿ ಬರುತ್ತೆ. ಸೊ ಹಂಗಿದ್ರೆ ಚೆಂದ. ಸದ್ಯಕ್ಕೆ ಇವಾಗ ನನಗೆ ಏನು ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಲ್ಲ, ಅದಕ್ಕೆ ಬಾಳೆಹಣ್ಣು ತಿಂತಾಯಿದ್ದೀನಿ. ಹೇಳ್ಬಿಡಿ ಇವಾಗ ಕೈ ಐತಲ್ಲ, ಕೈಲೇ ಬಿಡಿಸು ಅಂತ ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿದ್ದೀನಿ. ಅದಕ್ಕೆ ಅದನ್ನು ಹೇಳ್ಬೇಡಿ ಇವಾಗ, ಇದೇನು ಸೇಮ್ ಕೋತಿ ಥರ ಬಿಡಿಸ್ತಾ ಇದೆಯಲ್ಲ ಅಂತ. ಅವೆಲ್ಲ ಇರಬೇಕು ಗೈಸ್. ತಿನ್ನೋಕ್ಕೆ ಒಂದು ಕೈಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಇನ್ನೊಂದು ಕೈಲಿ ಏನಾದ್ರು ಒಂದು ಇದಿರಬೇಕು. ನನಗಂತೂ ಬಾಳೆಹಣ್ಣು ಅಂತಂದರೆ ತುಂಬ ಇಷ್ಟ ಗೈಸ್. ನಾನು ಮೂಸಿ ಬಾಳೆಹಣ್ಣು ತಿನ್ನಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಮಿಲ್ಕ್ ಶೇಕಾ, ಸೊ ಅಲ್ಲೊಂದು ಬಾಳೆಹಣ್ಣ, ಅದಾದಮೇಲೆ ನಿಂಗೆ ಮಧ್ಯ ತಿಂತಾರ್ತೀನ, ಸೊ ಅದೊಂದು ಬಾಳೆಹಣ್ಣ. ಆಮೇಲೆ ಮತ್ತೆ ರಾತ್ರಿ ಊಟ ಆದಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಒಂದು ಕೊಡ್ತಾರ, ಸೊ ಅದೊಂದ 3-4 ಬಾಳೆಹಣ್ಣು ತಿಂತಾರ್ತೀನಿ. ಸೊ ಬನ್ನಿ ಇವಾಗ ಒಂದು 2 ನಿಮಿಷ ಬಿಟ್ಟು ತಿಂಡಿ ಮಾಡಿಬಿಟ್ಟು ಗದ್ದೆ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಓಕೆನಾ? ಓಕೆ ಆಯ್ತು. ಚೆನ್ನಾಗಿದೆ. ಆಯಿಲ್ ಪಾಕ್ಸ್ ಎಲ್ಲ ಇಟ್ಬಿಡೋ ನಮ್ಮಮ್ಮ ಆಲ್ರೆಡಿ ಮಾಡಿ. ಇದೇನು ಹೇಳ್ತಲ್ಲ, ರೊಟ್ಟಿ ತವದಲ್ಲಿ ಮಾಡಿ ಆಯಿಲ್ ಪಾಕ್ಸಲ್ಲಿ ಇಟ್ಬಿಟ್ಟವ್ರೆ ನನಗೋಸ್ಕರ. ನೋಡಿ, ನಾನು ಯಾವಾಗಲೂ ರೊಟ್ಟಿನ ಮೊಸರು ಚಟ್ನಿ ಜೊತೆನೇ ತಿನ್ನೋದು. ಸೊ ಮಸಾಲ ಚಟ್ನಿ ಮಾಡಿ ಮೊಸರು ಮಾಡಿ ಇಟ್ಟವ್ರೆ, ಸೊ ತಿನ್ನಬೇಕು. ಬನ್ನಿ, ತಿಂಡಿ ಆಯಿತು. ಹೊಲ್ದ ಹತ್ರ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಇವಾಗ ಜಸ್ಟ್ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ಮೊನ್ನೆ ಯಾವುದೋ ಒಂದು ಸೀರೆಗೆ ಬ್ಲೌಸ್ ತರಿಸಿದ್ರು. ಬ್ಲೌಸ್ ಅಲ್ಲ, ಸಾರಿ, ಏನದು ಫಾಲ್ಸ್ ತರಿಸಿದ್ರು. ಫಾಲ್ಸ್ ಹಾಕ್ಬೇಕು ಅಂದ್ಬಿಟ್ಟು ಅದೇನೋ ಬೇರೆ ಕಲರ್ ಆಗ್ಬಿಟ್ಟೈತಂತೆ. ಸೊ ಅದೊಂದು ಹೋಗ್ಬಿಟ್ಟು ಫಾಲ್ಸ್ ಕಲರ್ ಚೇಂಜ್ ಮಾಡಿಸ್ಕೊಂಬರೋಣ. ಓಕೆನಾ? 4 ಸೀರೆ ಕೊಟ್ಟಿದ್ರು, 4 ಸೀರೆ ತೊಗೊಂಬಂದಿದ್ದೆ. ಆಮೇಲೆ ನೋಡಿದ್ರೆ ಅದು ಯಾವುದೋ ಬೇರೆದು ಆಗ್ಬಿಟ್ಟೈತೆ ಅಂತ ಹೇಳ್ತೈತೆ ಇವಾಗ ನಮ್ಮಮ್ಮ. ಯಾವುದೋ ಒಂದು ಬೇರೆದು ನೀವು ಯಾವುದೋ 4 ಕೊಟ್ಟಿದ್ರಲ್ಲ, 4 ತಂದಿದ್ದೆ. ಸಿಂಗಲ್ ಆವಾಗಲೇ ಹೋಗಿ ತಂದಿದ್ದು ಅನಿಸ್ತದೆ. ಕೊಡಿ, ಆಯ್ತು, ಇಸ್ಕೊಬತ್ತೀನಿ. ಗೈಸ್ ನೋಡಿ, ನಮ್ಮಮ್ಮ ಫಾಲ್ಸು ಯಾವುದೋ ಬೇರೆ ಡ್ರೆಸ್ ಕೊಟ್ಟಿದ್ರು. ನನಗೇನು ಗೊತ್ತು, ಕೊಟ್ಟಿದ್ದೆ ಅಂಗಡಿಯವ್ರು, ಅದನ್ನೇ ಕೊಟ್ಟರು, ಅದನ್ನೇ ತಂದು ವಾಪಸ್ ಕೊಟ್ಟೆ. ನಮ್ಮಮ್ಮ ನೋಡಿದ್ರೆ ಇವಾಗ ಚೇಂಜ್ ಮಾಡಬೇಕು ಅಂತ ಹೇಳ್ತೈತಿ. ಕೊಡಿ, ಮತ್ತೆ ಅದ್ಯಾವುದು ಬ್ಯಾಗುಳಿಗೆ ಕೊಡಿ ಬೇಗ. ಕೊಡಿ, ಆಯಿತು, ಇಸ್ಕೊಬತ್ತೀನಿ. ಇದು ಬೇಡವಾ? ಗೈಸ್ ಕಲರ್ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಓಕೆ ಕೊಡಿ, ಆಯಿತು, ತಗೊಂಡೋಗಿ ತಾಬತ್ತೀನಿ. ಅದರಲ್ಲೇನು ನೋಡ್ತೀನಿ, ಅಪ್ಪಾಜಿ ಸಿಕ್ಕರೆ ತಾಂಬತ್ತೀನಿ. ಗೈಸ್ ಇಲ್ಲಿ ನೋಡಿ, ಬೆಂಗಳೂರಿಂದ ಗಾಡಿ ಬಂದಿತ್ತು, ಸರ್ವಿಸ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಓಡಿಸೇ ಇಲ್ಲ ನನ್ನ ಗಾಡಿನ ಪಾಪ, ಒಂದೇ ಒಂಟಿಯಾಗಿ ನಿಂತ್ಬಿಟ್ಟೈತಲ್ಲ. ಈಗ ಗಾಡಿ ತೊಗೊಂಡು ಹೋಗ್ಬೇಕು ಅಂತ. ಗೈಸ್ ಇವಾಗ ಫಾಲ್ಸ್ ತಗೊಳಕ್ಕೆ ಅಂತ ಬಂದಿದ್ದೀವಿ. ಇಲ್ಲ, ಅದು ಅದೇ ಅಲ್ವಾ ಆಂಟಿ? ನೋಡಿ ಗೈಸ್, ಎಷ್ಟೊಂದು ಐತೆ. ಯಾವ್ದು ಬೇಕು ಅದನ್ನು ತಗೋಬೋದು. ಅದು ಬೇರೆ. ಅದು ಇಲ್ಲ, ಎರಡು ಒಂದೇ. ಅದು ಈ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕು. ಇದು ಮರೂನ್ ಐತೆ, ಅದು ಫುಲ್ ಡಾರ್ಕ್ ಮರೂನ್ ಐತೆ. ಇನ್ನೊಂದು ಚೂರು ಲೈಟ್ ಇದ್ಬೇಕು. ಲೈಟ್ ಇದ್ರೆ ಆಯ್ತದೆ. ಇದರಲ್ಲೇ ಲೈಟ್ ಕಲರ್ ಇಲ್ವಾ? ಇದರಲ್ಲಿ ಲೈಟ್ ಕಲರ್ ಬೇಕು.
ನೋಡಿ ಇದು ತೀರಾ ಡಾರ್ಕ್ ಆಗೋಯ್ತು. ಅದು ಅದೇನೆ ಇಲ್ಲ, ಅದು ಅದೇ ಇಲ್ಲ ಕಣಂಟಿ, ಎರಡು ಒಂದೇಯಾ? ಬೇರೆ ಬಂಡಲ್ ಇದ್ರೆ ನೋಡಿ. ಇಲ್ಲ, ಅದು ಜಾಸ್ತಿ ಇದಾಯಿತು. ಅದರಲ್ಲಿ ಇನ್ನೊಂಚೂರು ಡಾರ್ಕ್ ಇದ್ರೆ ಆಯ್ತದೆ ನೋಡಿ. ಇಲ್ವಾ? ಕೇಳ್ತೀನಿ ರೀ ಅಮ್ಮಗೆ. ಗೈಸ್ ಈ ಅಂಗಡಿಲಿ ಸಿಗಲಿಲ್ಲ, ಇನ್ನೊಂದು ಅಂಗಡಿಲಿ ನೋಡ್ತೀನಿ. ಇನ್ನೊಂದು ಅಂಗಡಿಲಿ ನೋಡ್ಬಿಟ್ಟು ತಗೊಂಬರ್ತೀನಿ. ಫಾಲ್ಸ್ 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 ಏನಕ್ಕೆ ಅದು? ಹೆಣ್ಮಕ್ಳು ಸೀರೆಗೆ ಫಾಲ್ಸ್ ಹಾಕ್ಸೋದು ಕೆಳಗಡೆ ಬಟ್ಟೆ ಸೌದೋಗ್ಬಿಡುತ್ತೆ ಅಂತನಾ ಅಥವಾ ಏನಕ್ಕೆ? ಓ ನಮ್ಮ ಬಾಯ್ಸ್ ಇಲ್ಲ ಮಲ್ಕವ್ರೆ. ಅಣ್ಣ ಇದು ಫಾಲ್ಸ್ ಕೊಡಿ ಒಂದು. ಹಾಂ ಮರೂನ್ ಬೇಕು. ಪ್ಲೀಸ್ ಇಲ್ಲೆಲ್ಲ ನೋಡಿ ಬಟ್ಟೆ ಸಿಗುತ್ತೆ. ಯಾರಿಗೆ ಯಾವ ಬಟ್ಟೆ ಬೇಕು ಬಂದು ತಗೊಂಬಿಡಿ. ಬೋತ್ ಬಾಯ್ಸು ಗರ್ಲ್ಸು ಎಲ್ಲರಿಗೂ ಸಿಗುತ್ತೆ. ಮಕ್ಕಳಿಗೆ, ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಸಿಗುತ್ತೆ. ಮರೂನ್ 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 ಈ ಕಲರ್ ಫಾಲ್ಸೇ ಸಿಗ್ತಾರಲ್ಲ ಗೈಸ್, ಇದು ಬೇಕು ಮೇನ್. ಇದಾಗುತ್ತಾ ಗೈಸ್? ಈ ಅಂಗಡಿಲೂ ಸಿಗಲಿಲ್ಲ ಫಾಲ್ಸ್. ಫಾಲ್ಸ್ 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 ಎಲ್ಲಿಂದ ಹುಡ್ಕೊಂಡು? ಓ ಸೇಠುಜಿ ಗೈಸ್, ಇವರೇ ನೋಡಿ ನಮ್ಮ ಸೇಠುಜಿ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ 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 ಗೈಸ್. ನಮ್ಮ ಅಣ್ಣನ ಮದುವೆಯಲ್ಲಿ 1 ಗ್ರಾಮು ಬೇರೆ ಕಡೆ ನಾವೆಲ್ಲೂ ತಗೊಳ್ದೆ, ಎಲ್ಲ ಚಿನ್ನನೂ ಇಲ್ಲೇ ತಗೊಂಡಿದ್ದು. ಸೊ ನಮಗೆ ಇವರು ಅರೌಂಡ್ ಒಂದು, ನಿಮ್ಮ ಅಪ್ಪಾಜಿಗೆ ಎಷ್ಟು ವರ್ಷ ಆಯಿತು ಪರಿಚಯ ಆಗಿ? 30 ವರ್ಷ ಆಯ್ತಾ? 25 ವರ್ಷ. ಸಿಲ್ವರ್ ಜುಬ್ಲಿ ಫ್ರೆಂಡ್ಶಿಪ್ನ ಇವ್ರು ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಗೈಸ್. ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡಕ್ಕೆ ನೀವು ಸಿಲ್ವರ್ ಕೊಡ್ಬೇಕು ತಾನೆ ಇವಾಗ? ಹ್ಞೂ ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಿ, ಸಿಲ್ವರ್ ಕೊಡ್ಬೇಕು ತಾನೆ? ಯಾವ ಅಡ್ರೆಸ್ಸು? ರೀಲ್ಸ್ ಮಾಡ್ರ ಅಡ್ರೆಸ್ಸಾ ಗೈಸ್? ಇವಾಗ ರೀಸೆಂಟಾಗಿ ಒಂದು ರೀಲ್ಸ್ ಹಾಕಿದ್ದೆ ನೋಡಿ. ಏನು ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂದ್ಬಿಟ್ಟು ಒಂದು ಟಾಪ್ ಹಾಕೊಂಬಂದಿದ್ನಲ್ಲ, ಅದಕ್ಕೆ ಹೇಳ್ತಾವ್ರೆ. ಆಯ್ತಾ ತಿಂಡಿ? ನೋಡಿ ನಮ್ಮ ಚಾನಲಲ್ಲೆಲ್ಲ ನೋಡ್ತಾವ್ರೆ. ಹಾಯ್ ಮಾಡಿ. ಹಾಯ್ ಕೊಡಿ ಎಲ್ರಿಗೂ, ಬಂದವ್ರಿಗೆಲ್ಲ ಡಿಸ್ಕೌಂಟ್ ಕೊಡಿ ಗೈಸ್. ಇದು ನೋಡಿ ರಾಮದೇವ್ ಬ್ಯಾಂಕರ್ಸ್ ಅಂದ್ಬಿಟ್ಟು. ಏನೋ ಎಲ್ಲಿ ನೇಮೇ ಹಾಕಿಲ್ವಲ್ಲ ಇಲ್ಲಿ ಆಚೆ ಮಾತ್ರ ಇದೆಯಾ ಗೈಸ್? ನೋಡಿ ರಾಮದೇವ್ ಬ್ಯಾಂಕರ್ಸ್ ಅಂತ ಅಂದ್ಬಿಟ್ಟು, ಯಾರಾದರೂ ಮದುವೆ ಸಮಾರಂಭಗಳಿಗೆ ಚಿನ್ನ ತಗೋಬೇಕು ಅಂತಂದ್ರೆ ಬನ್ನಿ, ಇಲ್ಲಿ ಕಡಿಮೆ ಬೆಲೆಗೆ ಹಾಕೊಡ್ತಾರೆ. ಎಷ್ಟು ಇದೆ ಇವಾಗ ಇವತ್ತೊಂದು ಚಿನ್ನ? 11,700 ಅಂತೆ ಗೈಸ್. ನಾವು ನಮ್ಮಮ್ಮ ಒಂದ್ಸರಿ ಏನು ಮಾಡಿದ್ರಂತೆ ಅಂತಂದ್ರೆ 6,500 ಇದ್ದಾಗ ಚಿನ್ನ ಹಾಕವ್ರೆ. ಚಿನ್ನ ಹಾಕಿ 2 ಲಕ್ಷನೂ ಕೊಟ್ಟವ್ರೆ ಇವ್ರ ಕೈಗೆ. ಕೊಟ್ಬಿಟ್ಟು ಆಮೇಲೆ ಮತ್ತೆ ಬೇಡ ಬಿಡು ನಾನು ಆಮೇಲೆ ಇದು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಮತ್ತೆ ಇಸ್ಕೊಂಡು ಹೋಗ್ಬಿಟ್ಟವ್ರೆ. ನೋಡಿದ್ರೆ 6,500 ಇದ್ದಿದ್ದು 10,000ಕ್ಕೆ ಸೀದಾ ಹೋಗ್ಬಿಟ್ಟಿತ್ತು. ನಿಮಗೆ ಖುಷಿ ಅಲ್ವಾ? ಭಾರಿ ಖುಷಿ ಅಲ್ವಾ ಅವಾಗ ರೇಟ್ ಜಾಸ್ತಿ ಆದಾಗ? ನಿಮ್ಗೆ ಯಾವಾಗ ಪ್ರಾಫಿಟ್ ಬರೋದು ಚಿನ್ನದಲ್ಲಿ? ರೇಟ್ ಕಮ್ಮಿ ಇದ್ದಾಗ. ಜನಗಳು ಜಾಸ್ತಿ ಹೇಳ್ಬಿಟ್ಟು ತಗೋಬೇಕು ಅವಾಗ, ಹಂಗೆ. ಸೊ ಹಿಂಗೆ ನಮ್ಮ ಮನೇಲಿ ಒಂದ್ಸರಿ ಬಕ್ರ ಆಗ್ಬಿಟ್ಟಿದ್ರು. ಕಮ್ಮಿ ಆಯ್ತದೆ ಅಂದ್ಕೊಂಡು ಜಾಸ್ತಿ ಆಗ್ಬಿಟ್ಟಿತ್ತು. ಬರ್ತೀನಿ ರೀ, ಫಾಲ್ಸ್ ಕೊಟ್ಬಿಟ್ಟು ಬರ್ತೀನಿ ಅವ್ರಿಗೆ. ಸೊ ಇವರು ನಮ್ಮ ಅಫಿಷಿಯಲ್ ಬ್ಯಾಂಕರ್ ಚಿನ್ನದಲ್ಲಿ. ಒಳ್ಳೆ ಮನುಷ್ಯ ಗೈಸ್ ಪಾಪ. ನಾವು ಮದುವೆ ಮುಗಿಸಿ ಸ್ವಲ್ಪ ದಿನ ಆದಮೇಲೆ ದುಡ್ಡು ಕೊಟ್ಟಿದ್ದು. ಸೊ ಕೊಟ್ಟಿದ್ರು, ಕ್ರೆಡಿಟ್ ಎಲ್ಲ ಕೊಡ್ತಾರೆ ನಮಗೆ, ಏನು ಸಮಸ್ಯೆ ಇಲ್ಲ ಗೈಸ್. ಅಂತೂ ಫಾಲ್ಸ್ ತಗೊಳ್ಳೋಣ ಅಂತ ಬಂದು, ಬಟ್ ಅದು ವರ್ಕೌಟೇ ಆಗಲಿಲ್ಲ. ಎಲ್ಲೂ ಫಾಲ್ಸು ಸಿಗ್ತಾ ಇಲ್ಲ. ನಮ್ಮ ಅಮ್ಮಂಗೆ ಹೋಗಿ ಏನು ಹೇಳೋದು ಇವಾಗ? ಸಿಗ್ತಾ ಇಲ್ಲ ಅಂತಂದರೆ ಕೇರ್ಪೇಟೆಗೆ ಹೋಗಿ ತರಬೇಕು. ಸಿಗಲಿಲ್ಲ ಕಣಮ್ಮ ಫಾಲ್ಸು, 2 ಅಂಗಡಿಲಿ ಇಲ್ಲ. ಕೇರ್ಪೇಟೆಲ್ಲಿ ಹೋದಾಗ ತರಬೇಕು. ನಿಜ ಇಲ್ಲ ಇಲ್ಲ. ಏನು ಮಾಡೋದು? ಕೇರ್ಪೇಟೆಗೆ ಹೋದಾಗ ತರಬೇಕಾ? ತಾಳಿ ಈಗ ಹೋಗ ಕೈ ಕೆಳಗಣ. ಚಲ್ವಣಿ ಇಲ್ಲ, ಅಲ್ಲಿ ಗದ್ದೆ ಹತ್ರನೇ ಆಯ್ತಾ? ಹೌದಾ ಕೈ ಸರಿ. ನಮ್ಮ ಪಾರ್ಟ್ನರ್ನ ಕರ್ಕೊಂಡೋಗೋಣ. ನಮ್ಮ ಪಾರ್ಟ್ನರ್ನ ಕರ್ಕೊಂಡೋಗ್ಬಿಟ್ಟು ನಿಮಗೆ ಗದ್ದೆ ಹತ್ರ ಎಲ್ಲ ತೋರಿಸ್ತೀನಿ. ನಮ್ಮ ಪಾರ್ಟ್ನರ್ ಅಂತಂದರೆ ಇವರು ನಮ್ಮ ಗದ್ದೆಯಲ್ಲ ಇವರೇ ನೋಡ್ಕೊತಾರದು. ಸೊ ಅವ್ರಿಗೆ ಗೊತ್ತಿರ್ತದೆ ಚೆನ್ನಾಗಿ ಹೆಂಗೆ ಏನು ಎತ್ತ ಅಂತ ಅಲ್ವಾ. ಆ್ಯಂಡ್ ಗೈಸ್ ಇಲ್ಲಿ ನೋಡಿ, ನಾವು ಮನೆಯಿಂದಗಡೆ ಒಂದು ಮಿನಿ ಗಾರ್ಡನ್ ಥರ ಮಾಡಿಬಿಡಿ. ಇಲ್ಲಿ ಏನೋ ಹಾಕವ್ರೆ, ಹಾಕ್ಬಿಟ್ಟು ನೀರು ಬಿಟ್ಟವ್ರೆ. ಇದೇನು ಅಂತ ನನಗೂ ಗೊತ್ತಿಲ್ಲ. ಸೊ ಅವ್ರನ್ನ ಕೇಳಿದ್ರೆ ಗೊತ್ತಾಗೋದು. ನೋಡಿ ಇಲ್ಲೆಲ್ಲ ದಾಸವಾಳ ಹೂವು, ಬಾಳೆ ಗಿಡ, ನೋಡಿ ಕನಕಾಂಬ್ರ ಹೂವು ಬಿಟ್ಟೈತೆ ನೋಡಿ ಗೈಸ್. ಹೂವು ಬಿಟ್ಟೈತೆ ಕನಕಾಂಬ್ರ. ಇದೇನಿದು? ಯಾವುದೋ ಹೂವು ಬಿಡ್ತೈತೆ. ಅದು ಯಾವುದೋ ಗೊತ್ತಿಲ್ಲ. ಬಾಳೆ ಗಿಡ ಹಾಕವ್ರೆ. ಇಲ್ಲಿ ನೋಡಿ, ಇಲ್ಲಿ
ತೆಂಗಿನ ಮರ, ಇದೂ ಯಾವುದಿದು ದಾಸವಾಳ, ಇದು ಬಿಳಿ ದಾಸವಾಳ. ಓ ಗೈಸ್ ಇಲ್ಲಿ ನೋಡಿ, ಇದು ಕೆಂಪು ದಾಸವಾಳ, ಇದು ಕೆಂಪು ದಾಸವಾಳ, ಇದು ಬಿಳಿ ದಾಸವಾಳ, ಇದು ದಾಸವಾಳ, ಇದು ಕೆಂಪು ದಾಸವಾಳ. ಇಲ್ಲಿ ನೋಡಿ ತೊಗರಿಕಾಯಿ ಹಾಕವ್ರೆ. ತೊಗರಿಕಾಯಿ ಎಲ್ಲ ಒಣಗೋಗ್ಬಿಟ್ಟಾವೆ. ಇಲ್ಲಿ ನೋಡಿ ಜೊಂಪೆನ ಬಿಟ್ಟೈತೆ, ಜೊಂಪೆ ಇದೆಲ್ಲ ತೊಗರಿಕಾಯಿ ಹಾಕವ್ರೆ. ಅಯ್ಯಯ್ಯೋ ಇದು ಯಾರೋ ಬೀಳ್ಸ್ಬಿಟ್ಟವ್ರಲ್ಲ. ಓ ಇವರೇ ಕೊಟ್ಟಿರೋದು ಸಪೋರ್ಟಿಗೆ, ನಾನು ಯಾರೋ ಬೀಳ್ಸ್ಬಿಟ್ಟವ್ರೆ ಅಂದ್ಕೊಂಡೆ. ಸರಿ ನೋಡಿ ತೊಗರಿಕಾಯಿ ಹಾಕವ್ರೆ. ಇಲ್ಲೂ ತೊಗರಿಕಾಯಿ, ಬಾಳೆ, ತೊಗರಿಕಾಯಿ ನೋಡಿ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಿಟ್ಟೈತೆ ನೋಡಿ. ನೋಡಿ ವಾವ್ ಸಖತ್ತಾಗಿದೆ ಅಲ್ವಾ. ನೈಸ್ ನೋಡಿ ತೊಗರಿಕಾಯಿ. ಚಲ್ವಣ, ನಮ್ಮ ಚಲ್ವಣ ಎಲ್ಲೋಯ್ತು? ಎಲ್ಲ ಹೋಗ್ಬಿಟ್ರೆ ಹಂಗವ್ರೆ, ಗಾಡಿ ಹತ್ರನೂ ಇಲ್ಲ. ಎಲ್ಲದು ನೋಡಿ ಗೈಸ್ ಏನು ಸಖತ್ತಾಗ್ಬಿಟ್ಟೈತೆ. ವಾವ್ ನೈಸ್ ಅಲ್ಲ, ಸಖತ್. ಗೈಸ್ ಹಿಂಗೆಲ್ಲ ಮನೆಯಿಂದ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಪುದೀನನೂ ಹಾಕವ್ರೆ. ನಾನು ನೋಡಲೇ ಇಲ್ಲ, ಇವಾಗ ನೋಡಿದೆ. ಪುದೀನನೂ ಹಾಕವ್ರೆ, ಸಖತ್. ಗೈಸ್ ಹಿಂಗೆಲ್ಲ ಮನೆಯಿಂದಗಡೆ ಜಾಗ ಇದ್ದರೆ ನೀವು ಏನೇನಾದರೂ ಹಾಕ್ಕೊಳ್ರಿ, ಬೆಳೆಗೆ ಬೇಕಾಗ್ತದೆ. ಮನೆಯಿಂದಗಡೆ ಜಾಗ ಏನಾದರೂ ಇದ್ದರೆ ಏನಾದರೂ ಸಣ್ಣ ಪುಟ್ಟದಾಗಿ ಬೆಳೀತಾಯಿರಿ, ಸರೋಗುತ್ತೆ ಓಕೆನಾ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಾವುದೋ ತೆಂಗಿನ ಮರ ಹಾಕಿದ್ದು ನಾವು. ಈ ಕುರಿಮರಿ ಎಮ್ಮೆಗಳೆಲ್ಲ ಬಂದ್ಬಿಟ್ಟು ಮೇಯ್ಕೊಂಬಿಟ್ಟವು ಸ್ವಲ್ಪ, ಅದಕ್ಕೆ ಇವಾಗ ಬೇಲಿ ಹಾಕೋರು ನಮ್ಮ ಮನೇಲಿ. ಸೊ ಬನ್ನಿ ಗೈಸ್, ಇವಾಗ ಗದ್ದೆ ಹತ್ರ ಹೋಗೋಣ. ಗದ್ದೆ ಹತ್ರ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ. ಸಕಲಾಗಿದೆ ನಮ್ಮ ಗದ್ದೆ, ತೋರಿಸ್ತೀನಿ ಬನ್ನಿ. ಶಾಕ್ ಆಗೋಯ್ತೀರ ನೀವೆಲ್ಲ ಏನು ಹಿಂಗೈತೆ ಅಂತ, ಓಕೆನಾ. ಸೊ ಈಗ ಬೈಕ್ ಎತ್ಕೊಂಡು ಏನಮ್ಮ ಇವಾಗ ಬೇಕಾ? ಒಂಚೂರು ಇಲ್ವಾ? ಬೆಳಗ್ಗೆ ಇಲ್ಲ ಹಾಕೊಂಡಿಲ್ಲ, ಅದ್ರಲ್ಲಿ ಮಾಡಿ. ಗೈಸ್ ನಮ್ಮ ಅಮ್ಮ ಮೊಸರು ತಗೊಬ ಅಂತ ಹೇಳ್ತು. ಮೊಸರು ತಗೊಂಬರೋಕ್ಕೆ ನಾನೀಗ ಗದ್ದೆ ಹತ್ರ ಹೋಗ್ಬೇಕಿತ್ತು. ನನಗೆ ಬಿಸಿಲಿಗೆ ಬಂದರೆ ತಲೆನೋಯ್ತದೆ ಗೈಸ್. ಫಸ್ಟೆಲ್ಲ ಏನೆಲ್ಲ ಮಾಡ್ತಿದ್ದೆ, ಈಗ ಯಾವಾಗ ಕಾರ್ಪೊರೇಟ್ಗೆ ಹೋಗ್ಬಿಟ್ಟು AC ಆಫೀಸಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಆವಾಗಿಂದ ಬರೀ ತಲೆನೋವು. ಬಿಸಿಲಿಗೆ ಕಾಲಿಕ್ಕಂಗಿಲ್ಲ, ತಲೆನೋವು. ಏನು ಮಾಡೋಣಪ್ಪ, ಅದೇನೋ ಗೊತ್ತಿಲ್ಲ ಗೈಸ್. ರೈಟ್ ಸೈಡ್ದು ಇದಿದೆಯಲ್ಲ ತಲೆ, ಸಿಕ್ಕಾಪಟ್ಟೆ ನೋವು ಬರುತ್ತೆ. ಇವರಿಗೆಲ್ಲ ಕೇಳಿದ್ದೀವಿ, ಡಾಕ್ಟ್ರಿಗೆಲ್ಲ ತೋರಿಸಿದ್ದೆ. ಅವರು ಮೈಗ್ರೇನ್ ಇರಬೇಕು, ಇಲ್ಲ ಸೈನಸ್ ಇರಬೇಕು ನೋಡಿ, ಹೆಂಗೆ ಅಂತ ಹೇಳಿದರು. ಅದನ್ನು ಒಂದ್ಸಲ ಎಲ್ಲ ತೋರಿಸ್ತೆ, ಅದನ್ನು ನೋಡಿದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಬಟ್ ಅಂದರೆ ಯಾಕೆ ಹಿಂಗೆ ತಲೆನೋವು ಬರುತ್ತೆ? ನಿಮಗೂ ಯಾರಿಗಾರು ಈ ಥರ ಬರುತ್ತೆ ಅಂತಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗಂತೂ ಗೊತ್ತಿಲ್ಲ ಯಾರು ಬರುತ್ತೆ ಹೆಂಗೆ ಅಂತ. ಬಟ್ ತಲೆನೋವಂತೂ ವಿಪರೀತ. ಅದು ಬರೀ ಫುಲ್ ನೋವಲ್ಲ ನನಗೆ, ಬರೀ ಲೆಫ್ಟ್ ಸೈಡ್ ಆಫ್ ದ ಪೋರ್ಷನ್ನು, ರೈಟ್ ಸೈಡ್ ಆಫ್ ದ ಪೋರ್ಷನ್ನು, ಇಲ್ಲ ಅಂತಂದರೆ ಬರೀ ಇಲ್ಲಿ ಮೇಲ್ಗಡೆ ಐಬ್ರೋ ಹತ್ರ ಅಲ್ಲಿ, ಇಲ್ಲ ಅಂತಂದರೆ ಫುಲ್ ಬ್ಯಾಕ್ ಸೈಡ್ ಬರೋದು. ಸೊ ಆ ಥರ ನೋವು ಬರುತ್ತೆ. ಸೊ ರೀಲ್ಸಲ್ಲಿ ಏನೋ ಒಂದು ನೋಡಿದ್ದೆ. ರೀಲ್ಸಲ್ಲಿ ಹೆಂಗಪ್ಪ ಅಂತಂದರೆ ಬರೀ ಏನೋ ಪೋರ್ಷನ್ ವೈಸಲ್ಲಿ ಪೇಯ್ನ್ ಬಂದರೆ ನಮಗೆ ಸೈನಸ್ಸು, ಮೈಗ್ರೇನ್ ಅಂತ ಏನೋ ಇದೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಸೊ ಈ ಬಿಸಿಲಿಗೆ ಕಾಲಿಡೋಕ್ಕೆ ಆಗಲ್ಲ. ನಮಗೆ ಗದ್ದೆಗಳಲ್ಲಿ ಕೆಲಸ ಮಾಡೋದು ಅಂತಂದ್ರೆ ಆಗಲ್ಲ ಗೈಸ್. ನಮ್ಮಮ್ಮ ಡೈಲಿ ಬೈತಿ, ಗದ್ದೆ ಗಡಿಗೆ ಒಂದಿನ ತಿರುಗಿ ನೋಡಲ್ಲ, ಹೊಲದ ಕಡೆಗೆ ಒಂದಿನ ಹೋಗಲ್ಲ, ಹಂಗೆ ಅಂತ ಬೈತಾರೆ. ಹೋಗೋಕ್ಕಾಗಲ್ಲ ಅನ್ನೋದಕ್ಕಿಂತ ತಲೆನೋವು ಬಂದ್ಬಿಡ್ತದೆ. ಸೊ ಏನು ಮಾಡೋದು ನಾವು? ಆವಾಗಿಂದ AC ಆಫೀಸಲ್ಲಿ ಕುತ್ಕೊಂಡು ಮೈ ಕಳ್ಬಿದ್ದೋಗಿದೆ. ಮೈ ಕಳ್ಬಿದ್ದಿರೋದೇನೋ ನಿಜ ಗೈಸ್, ಕಳ್ಬಿದ್ದಿರೋದೇನೋ ನಿಜ. ಯಾವ ಲೆವೆಲಿಗೆ ಅಂತಂದರೆ ಗುದ್ಲಿ ಹಿಡ್ಕೊಂಡು ಒಂದು ಅರ್ಧ ಗಂಟೆನೇ ಕೆಲಸ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡ್ತದೆ. ಬಟ್ ಓಕೆ, ಪರವಾಗಿಲ್ಲ. ಅವಾಗ ಒಂಚೂರು ಗಾಳಿ ತಗೊಳಕ್ಕೆ ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ ಗದ್ದೆ ಹತ್ರಕ್ಕೆ. ಬಟ್ ಅಂದರೂ ಬೈತಾರೆ, ಗದ್ದೆ ಕಡೆಗೆ ತಿರುಗಿ ನೋಡಲ್ಲ. ಅದನ್ನ ಒಂದು ರೀಡ್ ಮಾಡಿ ಹಾಕ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ನೋಡ್ಕೊಂಬಂದೆ ಕಣಮ್ಮ ಅಂತವ. ಅದಂತೂ ಗೈಸ್ ಹಸೋದು ರೀಲ್ಸ್ ಹಾಕಿದ್ನಲ್ಲ, ಅದು ಕ್ರೇಜಿ ವ್ಯೂಸ್ ಹೋಗಿದೆ. ಹತ್ತತ್ರ 85-86K ಹೋಗಿದೆ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ, ನಾವಿನ್ನೇನು ಗದ್ದೆ ಹತ್ರ ಬಂದೋ ಸುಯ್ ಅಂತ ಬಂದೋ, ಹೆಂಗೆ ಹೇಳಿ ಅಲ್ಲಿಂದ ಈ ಮೈಗ್ರೇನ್ ಟಾಪಿಕ್ ಬಂದಿದ್ದೆ. ಗೈಸ್ ಇಲ್ಲಿ ನೋಡಿ, ನಮ್ಮ ಗದ್ದೆ ಪಕ್ಕದಲ್ಲೇ ಒಂದು ಕಾಲುವೆ ಇದೆ. ಕಾಲುವೆ ಒಳಗೆ ಯಾರೋ ಹೋಗ್ಬಿಟ್ಬಿಟ್ಟವ್ರಲ್ಲ. ಕಾಲುವೆ ಅಂತಂದ್ರೆ ನೆನಪಾಗುತ್ತೆ ಗೈಸ್. ಅವತ್ತು ಹೇಳಿದ್ದೆ ನೋಡಿ ನಿಮಗೆ. ಇಲ್ಲಿ ನೋಡಿ, ಯಾರೋ ಬಿಟ್ಬಿಟ್ಟಾರೆ ಗದ್ದೆ ಕಾಲುವೆ ಒಳಗೆ ಹೋಗ್ಬಿಟ್ಬಿಟ್ಟಾರೆ. ಒಬ್ಬೊಬ್ಬರು ಒಂಥರ ಡಿಫ್ರೆಂಟಾಗಿ ಕರೀತಾರೆ.
ಈ ಹಾಲು ಐಟಮ್ ಜಾಸ್ತಿ ತಿಂದ್ಬಿಟ್ರೆ ಕಫ ಹಂಗೆ ಕಟ್ಕೊಂಡ್ಬಿಡ್ತದೆ. ನನಗದೇನೋ ಗೊತ್ತಿಲ್ಲ. ಅದಕ್ಕೆ ಇವಾಗ ನಮ್ಮಮ್ಮ ಸೇಬ್ ಕೊಡ್ತು ತಿನ್ನು ಅಂತ ತಿಂತಾ ಇದ್ದೆ. ಅಮ್ಮ ಯಾಕೋ ಹಿಂಗೆ ಕಫ ಕಟ್ಕೊಂತ ಇದ್ದೆ ಕಣಮ್ಮ, ಶೀತ ಆಗುತ್ತೆ ಅಂತಂದೆ. ಅದಕ್ಕೆ ಸೇಬ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೊಟ್ಟರು. ಸಾಲ್ಟ್ ಹಾಕ್ಬಿಟ್ಟು ಕುಡಿದ್ರೆ ಇದು ಬರೋಲ್ಲ ಅಂತೆ, ಶೀತ ಆಗಲ್ಲ ಅಂತೆ. ಸೊ ನೆಕ್ಸ್ಟ್ ಯಾರಾದ್ರು ಸೇಬ್ ತಿನ್ನೋರು ಸಾಲ್ಟ್ ಹಾಕ್ಕೊಂಡು ಟ್ರೈ ಮಾಡಿ, ಓಕೆನಾ? ಲ ಗೈಸ್, ಅಂತೂ ಇಂತೂ ನಮ್ಮ ಗದ್ದೆ ಬಂತು. ಸೊ ಬನ್ನಿ ತೋರಿಸ್ತೀನಿ ನಿಮಗೆ ನಮ್ಮ ಗದ್ದೆ ಹೆಂಗಿದೆ ಅಂತ. ನೋಡಿ, ಇಲ್ಲೇ ಪಕ್ಕದಲ್ಲೇ ಕಾಲುವೆ ಇದೆ. ಏನಿಲ್ಲ, ಜುಬ್ ಅಂತ ಬೀಳ್ತಾ ಇರ್ಬೋದು ಬೇಕಿದ್ರೆ. ನೋಡಿ ಹೇಗಿದೆ, ಸುಯ್ ಅಂತ ಅಲ್ಲಿವರೆಗೂ ಹೋಗುತ್ತೆ. ಸೊ ಬನ್ನಿ ನಮ್ಮ ಗದ್ದೆಗೆ ಹೋಗೋಣ, ಓಕೆನಾ? ಇಲ್ಲೆಲ್ಲ ನೋಡಿ ಏನಕ್ಕೆ ಹಿಂಗೆ ನೀರು ನಿಂತೈತೆ ಅಂತಂದರೆ, ಇದು ಗದ್ದೆ ಪಕ್ಕದಲ್ಲೇ, ಐ ಮೀನ್ ಕಾಲುವೆ ಪಕ್ಕದಲ್ಲೇ ಅಲ್ವಾ ಇರೋದು. ಸೊ ಅದಕ್ಕೆ ಗದ್ದೆ ಹೆಂಗಿದೆ ಇಲ್ಲಿ ನೋಡಿ, ಇಲ್ಲೆಲ್ಲ ನೀರು ಹೋಗೋಕ್ಕೆ ಅಂತಲೇ ಇದನ್ನು ಮಾಡಿರ್ತಾರೆ. ಇಲ್ಲ ಅಂತಂದರೆ ಗದ್ದೆಗೆ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಿ ಟ್ರಂಚ್ ಥರ ಒರೆಸಿದ್ದೀವಿ. ಸೊ ಗೈಸ್, ಇದು ನಮ್ಮ ಗದ್ದೆ ನೋಡಿ. ಬಾಳೆ ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ. ಅದೊಂದು ಮೋಟ್ರು ಇವಾಗ ಬೋರ್ ಕೊರೆಸಿ ಮೋಟ್ರ್ ಹಾಕ್ಸಿರೋದು. ಅದು ಇದೆಲ್ಲ ವಾಲ್ಸ್ ನೋಡಿ, ಯಾವ್ಯಾವ ಕಡೆಗೆ ಬೇಕೋ ಆ ಕಡೆಗೆ ಬೇಕಂದರೆ ಟರ್ನ್ ಮಾಡಿಕೊಂಡು ವಾಲ್ ಕ್ಲೋಸ್ ಮಾಡಿಕೊಂಡು ವಾಲ್ ಆನ್ ಮಾಡಿಕೊಂಡು ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಹೋಗ್ಬಿಟ್ಟು ನೀರು ಬಿಡೋದು. ಇದೆಲ್ಲ ನೋಡಿ ಸ್ಪ್ರಿಂಕ್ಲರ್, ಫುಲ್ ಸ್ಪ್ರಿಂಕ್ಲರ್ಸ್ ಆನ್ ಮಾಡಿದ್ರೆ ಸಾಕು, ಚಿಕ್ 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 ಅಂತ ಎಲ್ಲ ಕಡೆಗೂ ನೀರು ಹೋಗ್ತಾ ಇರುತ್ತೆ ನೋಡಿ. ಎಲ್ಲ ಕಡೆ ಎಲ್ಲ ಗದ್ದೆಲಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಬಾಳೆ ಹಾಕಿ ಒಳ್ಳೆ ರೇಟ್ ಇದೆ ಇವಾಗ ಏಲಕ್ಕಿ ಎಲ್ಲ. ಸೊ ನಮ್ದು ಇದೆಲ್ಲ ಫುಲ್ ಏಲಕ್ಕಿ ಬಾಳೆಹಣ್ಣೆ ಗೈಸ್ ಹಾಕಿರೋದು ನಾವು. ಇದೆಲ್ಲ ಫುಲ್ ಏಲಕ್ಕಿ. ಆ್ಯಂಡ್ ಗೈಸ್, ಬಾಳೆಹಣ್ಣಲ್ಲಿ ವಿಧ ವಿಧ ಬಾಳೆಹಣ್ಣು ಇದೆ ಅಂತೆ. ನನಗೆ ಗೊತ್ತಿದ್ದು ಎರಡು, ಒಂದು ಪಚ್ಚ ಬಾಳೆ, ಇನ್ನೊಂದು ಏಲಕ್ಕಿ ಬಾಳೆ. ಬಟ್ ನಮ್ಮಮ್ಮ ಮೊನ್ನೆ ಯಾವುದೋ ಹೇಳ್ತಾಯಿತ್ತು, ರಸಬಾಳೆ ಅಂತಿದೆಯಂತೆ, ಆಮೇಲೆ ಬೂತ್ ಬಾಳೆ ಅಂತಿದೆಯಂತೆ. ಆ ಬೂತ್ ಬಾಳೆ ಅನ್ನೋದು ಶುಗರ್ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತಂತೆ. ಅಂದರೆ ಶುಗರ್ ಲೆವೆಲ್ ಏನಿರುತ್ತಲ್ಲ ಅದನ್ನು ಫುಲ್ಲು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಂತೆ. ಸೊ ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಯಾರಾದರೂ ಶುಗರ್ ಪೇಷಂಟ್ಗಳು ಯಾರಾದರೂ ಇದ್ದರೆ, ಸೊ ಬೂತ್ ಬಾಳೆಹಣ್ಣು ಅವತ್ತು ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ಬಾಳೆಹಣ್ಣು ತೋರಿಸಿದ್ದೆ. ಇದೇನು ಗೈಸ್ ಇಷ್ಟು ಉದ್ದ ಐತೆ, ಇಷ್ಟು ಅಪ್ಪ ಐತೆ ಅಂತ. ಸೊ ಅದು ಬೂತ್ ಬಾಳೆಹಣ್ಣು ಅಂತ ನಂಗೆ ಗೊತ್ತಿರಲಿಲ್ಲ, ನಮ್ಮಮ್ಮ ಹೇಳಿದ್ಮೇಲೆ ಗೊತ್ತಾಯಿತು. ಸೊ ಅದು ಶುಗರ್ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತಂತೆ. ಸೊ ನೋಡಿ, ಇಲ್ಲಿವರೆಗೆ ನಮ್ಮ ಗದ್ದೆ ಬರುತ್ತೆ. ಅಲ್ಲಿಂದ ಹಾಕಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಸೀನರಿ, ಸಕ್ಕತ್ತಾಗಿದೆ ಅಲ್ವಾ ನೋಡಿ. ನೈಸ್. ತೆಂಗು ವಿತ್ ಬಾಳೆ ಇನ್ನಲ್ಲಿ ಕೆಳಗಡೆವರೆಗೂ ಇದೆ, ತೋರಿಸ್ತೀನಿ. ಸೊ ಶುಗರ್ ಪೇಷಂಟ್ಗಳು ಯಾರಾದರೂ ಇದ್ದರೆ ಮನೆಗೆ ಬೂತ್ ಬಾಳೆಹಣ್ಣು ತರಿಸ್ಬಿಟ್ಟು ಕೊಡಿ. ಅವ್ರು ತಿಂದರೆ ಶುಗರ್ ಲೆವೆಲ್ ಅದು ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಆ್ಯಂಡ್ ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ವೆರೈಟಿ ಆಫ್ ಇದಿದೆ. ಆ್ಯಂಡ್ ಅದರಿಂದ ಆ ಬೂತ್ ಬಾಳೆಯಿಂದ ಅಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲೇ ನಮ್ಮ ಚಲವಣ್ಣವ್ರು ಕೆಲಸ ಮಾಡ್ತಾಯಿದ್ರು. ಸೊ ಅವ್ರನ್ನ ಹುಡ್ಕೊಂಬಂದೆ, ಎಲ್ಲರೂ ಗೊತ್ತಿಲ್ಲ, ನೋಡೋಣ ನೀರಿಗೆ ಸಿಗ್ತಾರೆ. ಚಲವಣ್ಣ ಇಲ್ಲಿ ನೋಡಿ ಗೈಸ್, ಮಧ್ಯದಲ್ಲಿ ತೆಂಗು ವಿತ್ ಬಾಳೆ. ಗೈಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಈ ತೆಂಗಿನ ಮರದಲ್ಲಿ ಯೋಚನೆ ಮಾಡಿ, ಈ ತೆಂಗಿನ ಮರದಲ್ಲಿ ಏನೂ ವೇಸ್ಟ್ ಆಗಲ್ಲ ಗೈಸ್. ಏನಂದ್ರೆ ಏನೂ ವೇಸ್ಟ್ ಆಗಲ್ಲ ನೋಡಿ. ಇವಾಗ ಈ ಗರಿ ಇದೆಯಾ, ಈ ಗರಿನೂ ಎಲ್ಲ ಯೂಸ್ ಮಾಡ್ತಾರಾ? ಆಮೇಲೆ ಎಳ್ನೀರು ಬರುತ್ತಾ, ಕಾಯಿ ಆಗುತ್ತಾ? ಸೊ ಎಳ್ನೀರು ಕುಡಿದ್ಮೇಲೆ ಅದನ್ನು ಹಂಗೆ ಕೆಚ್ಬಿಟ್ಟು ಹಾಕಿದರೆ ಅದನ್ನು ಮನೆಗೆ ನೀರು ಕಾಯಿಸೋಕ್ಕೆಲ್ಲ ಯೂಸ್ ಆಗುತ್ತಾ? ಆಮೇಲೆ ಕಾಯಿ ಮನೆ ಅಡುಗೆಗೆ ಯೂಸ್ ಆಗುತ್ತಾ? ಕಂಟಗಳೆಲ್ಲನೂ ಮಾಮೂಲಿ ಒಲೆಗೆ ಹಾಕ್ತಾರಾ? ಅದಾದಮೇಲೆ ಇದೇನಾದ್ರು ಫುಲ್ಲು ಒಣಗೋಯ್ತು ಅಂತಂದ್ರೆ ನೋಡಿ, ಈ ಗರಿಗಳ್ನು ನೀರು ಬಿಸಿ ಮಾಡೋಕ್ಕೆ ಅಥವಾ ನೀರು ಕಾಯಿಸ್ಕೊಳ್ಳೋಕ್ಕೆಲ್ಲ ಇದು ಮಾಡ್ತಾರೆ. ಈ ಗರಿಗಳನ್ನೆಲ್ಲ ಯೂಸ್ ಮಾಡ್ತಾರಾ? ಇದೆಲ್ಲ ಇದು ಒಂಬಾಳೆ ಇದು ಬಂದಿರ್ತದಲ್ಲ, ಒಣಗೋಗಿರ್ತಾವಲ್ಲ, ಒಂಬಾಳೆ ಬೆಳೆದಾದ್ಮೇಲೆ ಇದು ಬಂದಿರ್ತದಲ್ಲ, ಸೊ ಅದನ್ನು ಎಲ್ಲನೂ ನೀರು ಕಾಯಿಸೋಕ್ಕೆ ಅದಕ್ಕೆ ಯೂಸ್ ಮಾಡ್ತಾರಾ? ಆ್ಯಂಡ್ ಇದರಲ್ಲಿ ನನಗೆ ಒಂಚೂರೂ ಏನೂ ನಿಮಗೆ ವೇಸ್ಟೇಜ್ ಅಂತ ಅನ್ಸೋದೇ ಅಲ್ಲ, ವೇಸ್ಟೇಜ್ ಅನ್ನೋದೇ ಇಲ್ಲ ಅಲ್ಲಿ. ಸೊ ತೆಂಗಿನ ಮರ ಅನ್ನೋದು ಎಷ್ಟು ಯೂಸ್ಫುಲ್ ಅಲ್ಲ. ನನಗೂ ನಮ್ಮ ಮನೇಲೆಲ್ಲ ಇದನ್ನೆಲ್ಲ ಹೇಳುವಾಗ ನನಗೂ ಗೊತ್ತಾಯಿತು. ಆ್ಯಂಡ್ ಆಮೇಲೆ ನೋಡಿ ಗೈಸ್, ನಾವು ಈ ಥರ ಬ್ಲ್ಯಾಕ್ ಪೈಪ್ ಏನಿದೆಯಲ್ಲ, ಸೊ ಈ ಬ್ಲ್ಯಾಕ್ ಪೈಪ್ ಎಲ್ಲನೂ ನಾವು ಎಲ್ಲ ಗಿಡದ ಹತ್ರಕ್ಕೂ ಬಿಟ್ಬಿಟ್ಟಿದ್ದೀವಿ. ನೀರು ಹಾಯಿಸೋಕ್ಕೆ ಒಂದೊಂದಕ್ಕೆ ಇಂಡಿವಿಜುವಲ್ ಆಗಲ್ಲ ಅಂತ ಅಂದ್ಬಿಟ್ಟು ನೋಡಿ, ಗಿಡಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಒಂದೊಂದು ತೂತು ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ಮೋಟ್ರ್ ಆನ್ ಮಾಡಿದ ತಕ್ಷಣ
ಎಲ್ಲ ನೀರು ಬಂದ್ಬಿಡ್ತವೆ, ಎಲ್ಲ ಗಿಡದ ಹತ್ರಕ್ಕೆ ಹೋಗ್ತದೆ. ಇಲ್ಲಿ ಯಾರು ಅವರೇ. ಸೊ ಹೋಗ್ಬಿಟ್ಟು ಅದು ಎಲ್ಲಿ ನೋಡೋಣ ಬನ್ನಿ. ನೋಡಿ ಬಾಳೆ ಎಲೆ, ಯಾರಿಗಾರು ಬಾಳೆ ಎಲೆ ಬೇಕಿದ್ರೆ ಹೇಳಿ, ಬಾಳೆಹಣ್ಣು ಬೇಕಿದ್ರೆ ಹೇಳಿ, ಗೊನೆ ಫುಲ್ ಬೆಳೆದ್ಮೇಲೆ ತಂದು ಕೊಡೋಣ. ಬೇಸಿಲ್ ನೋಡಿ ಇಲ್ಲಿ ಇಬ್ಬರು ಕೆಲಸ ಮಾಡ್ತಾವ್ರೆ. ನೀವು ನೇಪಾಳಿ ಅಂತ, ನಮ್ಮ ನೇಪಾಳಿ ಶಿಷ್ಯ ಅವನು. ಹಾಯ್ ನೇಪಾಳಿ. ಹಾಯ್ ಕರೋ. ಹಾಯ್ ಗೈಸ್. ಇವ್ರು ಇವಾಗ ಇಲ್ಲಿ ಬಂದ್ಬಿಟ್ಟು ನೋಡಿ ಸುತ್ತ ಗೊಬ್ಬರ ಎಲ್ಲ ಹಾಕಿದ್ರು. ಸೊ ಅದಕ್ಕೆ ಸ್ವಲ್ಪ ಪಾತಿ ಥರ ಮಾಡ್ತಾವ್ರೆ. ಅಂದರೆ ಸುತ್ತ ಮಣ್ಣು ತೆಗೆದ್ಬಿಟ್ಟು ಗಿಡಗಳಿಗೆ ನೋಡಿ ಈ ಥರ ನೀಟಾಗಿ ಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಳೆ ಎಲ್ಲ ಬೆಳ್ಕೊಳ್ಳುತ್ತಲ್ಲ, ಅದೆಲ್ಲ ಸುತ್ತ ತೆಗಿಯೋಕ್ಕೆ ಅಂದ್ಬಿಟ್ಟು ಈ ಥರ ಪಾತಿ ಮಾಡ್ತಾರೆ. ಇಲ್ಲವ್ರು ನೋಡಿ ನಮ್ಮ ಚಲ್ವಣ್ಣವರು ಎಲ್ಲನೂ ಪಾತಿ ಮಾಡ್ತಾವ್ರೆ ನೀಟಾಗಿ. ನೋಡಿ ಊಟ ಮಾಡ್ಕೊಂಬರ್ಬೇಕು ತಾನೇ. ಹಾಯ್ ಮಾಡು ನಮ್ಮ ಚಾನಲ್ ಜನಗಳಿಗೆ. ಹಾಯ್ ಮಾಡು. ಹಾಂ ನೀನು ಗುದ್ಲೆಲ್ಲ ಹೊಡಿಯಕ್ಕೆ ಬತ್ತೀಯ ಜನಗಳಿಗೆ, ಒಟ್ಟಾಡ್ಸ್ಕೊ ಹೊಡಿತಾರೆ ನಿನಗೆ. ಫೋಟೋ ಹೊಡಿಬೇಕಾ? ಹಾಂ ಫೋಟೋ ವೀಡಿಯೋನೇ ಮಾಡ್ತೇನೆ. ವೀಡಿಯೋ ನೋಡಿ ಬಂದು ಬಿಡು, ವೀಡಿಯೋ ತೋರಿಸ್ತೀನಿ. ಫೋಟೋ ಯಾಕೆ ಗೈಸ್ ನೋಡಿ, ಇವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಯಾರಾದರೂ ಇದ್ದರೆ ಹೇಳಿ, ಮದುವೆ ಆಗಿದೆ ನನಗೆ. ಒಂದು ಮದುವೆ ಆಗಿ ಮಗೋದೇ ಇಲ್ಲ ಅಂತ ಹೇಳ್ತಿಯಲ್ಲ ನಿನ್ನ ಜನ್ಮಕ್ಕೆ ಹೋಗು. ನೋಡಿ ಗೈಸ್, ಮದುವೆ ಆಗಿ ಒಂದು ಮಗು ಐತೆ, ನೀನು ಇಲ್ಲ ಅಂತ ಹೇಳ್ತೀಯಲ್ಲ. ನಿನ್ನ ಯಾರು ಅಂತೆ ಇಡೀ ಕರ್ನಾಟಕ ಜನತೆ ನೋಡ್ತದೆ ನಿನ್ನ. ಇವಾಗ ಆಗ್ತೀನಿರು ನಿನಗೆ, ನಿನ್ಗೆ ಮಾನ ಮರದಲ್ಲಿ ತೆಗಿಸ್ತೀನಿ ನಿಂದ. ಸೊ ಗೈಸ್ ಬನ್ನಿ, ಇವಾಗ ನಮ್ಮ ಚಲ್ವಣ್ಣವರು ಬಾಳೆ ಗಿಡನ ಹೆಂಗೆ ಪಾಲನೆ ಪೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಹೇಳು ಚಲ್ವಣ್ಣ, ಹೆಂಗೆ ಮಾಡಬೇಕು ಸ್ಟಾರ್ಟಿಂಗು? ಸಸಿ ನೆಡ್ಬೇಕು ಅಷ್ಟೇ. ಫಸ್ಟ್ ಗುಂಡಿ ತೆಗಿಯೋದು ಬೇಡವಾ? ಅಲ್ಲಿಂದ ಹೇಳ್ಬೇಕು. ಸರಿ ಇರು ಗೈಸ್. ಫಸ್ಟು ನೀವೇನು ಮಾಡಬೇಕು ಅಂತಂದ್ರೆ ಗುಂಡಿ ತೋಡ್ಬೇಕು. ಗುಂಡಿ ತೋಡ್ಬಿಟ್ಟು ಗಿಡ ಹಾಕ್ಬೇಕು. ಎಷ್ಟು ಅಡಿ ಆಗಿಬೇಕು? 6 ಅಡಿಗೆ ಆಗ್ದಿದ್ದೇವ ನಾವು. ಓಕೆ. ಸೊ ಗೈಸ್ ದ ಸ್ಪೇಸಿಂಗ್ ಬಿಟ್ವೀನ್ 2 ಸಸೀಸ್, ಇಲ್ಲಿ ನೋಡಿ ಈ ಒಂದು ಸಸಿಯಿಂದ ಈ ಒಂದು ಸಸಿಗೆ ಮಧ್ಯೆ ಗ್ಯಾಪ್ ಏನು ಕಾಣ್ತಿದೆಯಲ್ಲ, ಅದು 6 ಅಡಿ ಗ್ಯಾಪ್ ಬಿಡ್ಬೇಕಂತೆ. ಓಕೆ. ಸೊ ಅದಕ್ಕೆ ಫಸ್ಟ್ 6 ಅಡಿಗೆ ಒಂದೊಂದು ಗುಂಡಿ ತಕೊಂಡು ಅದಾದ್ಮೇಲೆ ಏನ್ ಮಾಡ್ಬೇಕು ಇರೋ, ಆಮೇಲೆ ಗಿಡ ಹಾಕ್ಬೇಕು. ಗಿಡ ಹಾಕ್ಬಿಟ್ಟು ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿದ್ಮೇಲೆ ಗೊಬ್ಬರ ಹಾಕ್ಬಾರ್ದು. ಗೊಬ್ಬರ ಏನಕ್ಕೆ ಹಾಕಲ್ಲ ಸ್ಟಾರ್ಟಿಂಗ್ ಅಲ್ಲಿ? ಗೊಬ್ಬರ ಏನಕ್ಕೆ ಹಾಕಲ್ಲ? ಮೇಲ್ಗಡೆ ಗೊಬ್ಬರ ಹಾಕ್ಬಿಟ್ಟು ಓಕೆ. ಫಸ್ಟ್ ಗೊಬ್ಬರ ಹಾಕಿದ್ವಲ್ಲ, ಸ್ವಲ್ಪ ಖಾರ ಅಲ್ವಾ ಅದು, ಬೇವ್ರ ಕೊಡಿಜಿಲ್ವ ನೋಡಿ, ಗೊಬ್ಬರ ಹಾಕಂಗಿಲ್ಲ ಫಸ್ಟ್. ಸರಿ. ಸೊಸಿ ನೋಡ್ಬಿಟ್ಟು ಸ್ವಲ್ಪ ಬೇರು ಇಟ್ಕೊಂಡಂಗಂಟೆ ಗೊಬ್ಬರ ಕೊಡಂಗಿಲ್ಲ. ಸರಿ ಇರೋ, ಮೈಕ್ ಹಾಕ್ಬಿಡ್ತೀನಿ ಕೇಳಿಸಲ್ಲ. ಕೆಲಸ ಮಾಡ್ತೀಯ ನನಗೆ ಗೊತ್ತು. ಹೇಳಿ ಇವಾಗ. ಸೊಸೆ ನೆಡಾಗ ಗೊಬ್ಬರ ಹಾಕಂಗಿಲ್ಲ. ಸರಿ. ಸ್ವಲ್ಪ ಬೇವ್ರ ಕೊಡಗಂಟ. ಯಾಕೆ ಏನಾರು ರೀಸನ್ ಐತೆ ಅದಕ್ಕೆ? ಇಲ್ಲ ಗೊಬ್ಬರ ಹಾಕಂಗಿಲ್ಲ ಕೇಳಿ. ಸರಿ. ಗೊಬ್ಬರ ಹಾಕಂಗಿಲ್ಲ, ಸ್ವಲ್ಪ ಬೇರೆ ಇಟ್ಕೊಂಡಂಗಂಟ ಹಂಗೆ ಇರ್ಬೇಕು. ಓಕೆ. ಬೇರ್ ಬಿಡೋರ್ಗ ಅದು ಬೇರ್ ಬಿಟ್ಟು ಭೂಮಿಲೆಲ್ಲ ಒಂಚೂರು ಹರಡೋವರೆಗೂ 4 ಕಾಳು ಗೊಬ್ಬರ ಕೊಡ್ಬೇಕು. ಓಕೆ. ಸೊಸೈಟಿ ಗೊಬ್ಬರ. ಸೊಸೈಟಿ ಗೊಬ್ಬರ. ಆಮೇಲೆ ಗೊಬ್ಬರದ ಹೆಸರು ಏನಾರು ಐತೆ ಅದಕ್ಕೆ? ಆಮೇಲೆ ಇದು ಯೂರಿಯಾ. ಸೂಪರ್. ಯೂರಿಯಾ ಕೊಡಂಗಿಲ್ಲ, ಯೂರಿಯಾ ಗೊಬ್ಬರ ಹೊಂಟೈತಪ್ಪ. ಹೌದಾ? ಸೂಪರ್ ಕೊಡ್ಬೇಕು. ಯಾವ್ದು? 20 ಕಾಳು ಜಾಸ್ತಿ ಕೊಡಂಗಿಲ್ಲ. 20 ಅಂತ ಒಂದು ಗೊಬ್ಬರ ಬರುತ್ತೆ, ಆ ಗೊಬ್ಬರ ಕೊಡ್ಬೇಕು. ಕಾಣಿಸ್ತಲ್ಲ ನೀನು? 4 ಕಾಳು ಗೆಡ್ಡೆಗೆ ಬೇಡ. ಇದು ಗೆಡ್ಡೆ ಆದ್ರ ಇಲ್ಲಿ ಕೊಡ್ಬೇಕು ಗೈಸ್. ನೋಡಿ ತೀರಾ ಗೆಡ್ಡೆಗೆ ಹಾಕ್ಬಾರ್ದಂತೆ, ಸೈಡ್ ಅಲ್ಲಿ ಹಾಕ್ಬೇಕು. ಇಲ್ಲಿ ಕೊಡ್ಬೇಕು. ಓಕೆ. ಸೈಡ್ ಅಲ್ಲಿ ಹಾಕ್ಬೇಕು. ಗೊಬ್ಬರ ಹಾಕ್ಬಿಟ್ಟು ಒಂದ್ ಇಡಿ ಮಣ್ಣು ಹಾಕ್ಬೇಕು ಅದ್ರ ಮೇಲೆ. ಓಕೆ. ಅದ್ರ ಮೇಲೆ ಒಂದ್ ಇಡಿ ಮಣ್ಣು, ಆಮೇಲೆ ನೀರು. ಸರಿ. ನೀರ್ ಬಿಡ್ತಾ ಇರ್ಬೇಕು ಅಷ್ಟೇ. ಸೊ ಈ ತರ ಡೈಲಿ ಪಾಲನೆ ಪೋಷಣೆ ಮಾಡ್ಬೇಕು. ಡೈಲಿ ಹಾಕ್ಬೇಕು ಗೊಬ್ಬರ. ಎಷ್ಟು ಹಾಕ್ಬೇಕು? ವಾರಕ್ಕೊಂದ್ಸಲಿ ಗೊಬ್ಬರ. ಎಷ್ಟು ದಿನಕ್ಕೊಂದ್ಸರಿ ಔಷಧಿ ಎಲ್ಲ ಹೊಡಿತೀರಿ? ಇದು ಗಿಡ ಯಾವ ತರ ಇದಾಗದ ಗಿಡ ನೋಡ್ಕೊಂಡು ಹಾಕೊಂಡಿದ್ರಿ. ಈ ಗಿಡ ಚೆನ್ನಾಗದ. ಓಕೆ. ಈ ಗಿಡ ಚೆನ್ನಾಗಿದೆ, ಬೇಕಾಗಿಲ್ಲ ಇದು. ಇದಕ್ಕೆ ಬೇಕಾಗಿಲ್ಲ. ಈ ಗಿಡ ಒಂಚೂರು ಮಂಕಾಗದಲ್ವಾ? ಓಕೆ. ಇದು ಮಂಕಾಗೈತೆ, ಸೊ ಇದಕ್ಕೊಂಚೂರು ಗೊಬ್ಬರ ಬೇಕು. ಗೊಬ್ಬರ ಅಂತೀನಿ, ಔಷಧಿ ಹೊಡಿಬೇಕು. ಹುಳ ಪಳ ಏನು ಬೀಳ್ಬಾರ್ದು. ಓಕೆ. ಸರಿ ಗೈಸ್ ನೋಡಿ, ಹುಳ ಪಳ ಏನು ಬೀಳ್ಬಾರ್ದು ಅಂತಂದ್ರೆ ಔಷಧಿ ಹೊಡಿತಾರೆ. ಎಷ್ಟು ದಿನಕ್ಕೊಂದ್ಸಲ ಔಷಧಿ ಹೊಡಿತೀರಿ? ನೋಡಿ ಈ ತರ ಔಷಧಿ ಹೊಡಿಲ್ಲ, ಇದ್ ಮಾಡಿಲ್ಲ ಅಂತಂದ್ರೆ ನೋಡಿ ಈ ತರ ಹುಳಗಳೆಲ್ಲ ಬಂದ್ಬಿಡ್ತವೆ ಅಂತ ತೋರಿಸ್ತಾವ್ರೆ. ಎಷ್ಟು ದಿನಕ್ಕೊಂದ್ಸರಿ ಗೊಬ್ಬರ ಹೊಡಿತೀರಿ? ವಾರಕ್ಕೊಂದ್ಸರಿ ಔಷಧಿ ಹೊಡಿತೀರಾ? ಡೈಲಿ ತಿಂಗಳಲ್ಲಿ 4 ಸರಿ ಹೊಡಿತೀರಾ? ಹಂಗಿದ್ರೆ ತಿಂಗ್ಳು 4 ಸತಿ ಹೊಡಿಬೇಕು. ತಿಂಗಳಿಗೆ 4 ಸರಿ. ಎಷ್ಟು ಹೊಡಿದ್ವಿ ಮತ್ತೆ? ಈಗ ಒಂದು ತಿಂಗಳ ಹೊಡೆದ್ವಿ ಔಷಧಿಯ. ಒಂದ್ ತಿಂಗಳಿಗೆ? ತಿಂಗಳು ಒಂದ್ ಹೊಡೆದ್ರೆ ಅದು ಔಷಧಿಯ. ಮತ್ ವಾರ ಹೊಡಿತೀನಿ ಅಂತ? ಅಲ್ಲ, ಗಿಡ ನೋಡ್ಬಿಟ್ಟು ಹೊಡಿಬೇಕಲ್ಲ. ಓಕೆ ಗೈಸ್, ಅದು ಡಿಪೆಂಡಿಂಗ್ ಅಪಾನ್ ಗಿಡ ಅದ್ರ ಮೇಲೆ ಡಿಪೆಂಡ್. ಈ ತರ ಏನಾದ್ರು ಬರೀ ಎಲ್ಲಿ ಎಲ್ಲ ಕರ್ಕೊಂಡು ಹೋಯ್ತಾರೆ. ಇದು ನೋಡಿ, ಈ ಗಿಡ ನೋಡಿ ಗೈಸ್. ಈ ಗಿಡ ನೋಡಿ, ಇಲ್ಲಿ ಫುಲ್ ಹೋಗ್ಬಿಟ್ಟೈತಿ ಇದು. ಈ ಗಿಡ ನೋಡಿ ನೋಡಿ, ಈ ಗಿಡಕ್ಕೂ ಡಿಫ್ರೆನ್ಸ್ ನೋಡಿ. ಇದ್ರ ನೋಡಿ ಎಲೆ ಚೆನ್ನಾಗಿದೆ. ಇದ್ರ ನೋಡಿ
ಎಲ್ಲ ತಿನ್ಕೊಂಬಿಡೈತೆ. ಸೊ ಇದಕ್ಕೆ ಈಗ ಔಷಧಿ ಹೊಡಿಬೇಕು. ಇದಕ್ಕೆ ಏನದು ಔಷಧಿ. ಇದಕ್ಕೆ ಔಷಧಿ ಹೊಡಿಬೇಕು. ಯಾಕೆ ಅಂತಂದ್ರೆ ಈ ತರ ಎಲ್ಲ ತಿನ್ಕೊಂಬಿಟ್ಟೈತಲ್ಲ, ಸೊ ಅದೇನು ಆಗ್ಬಾರ್ದು, ಚೆನ್ನಾಗಿರ್ಬೇಕು ಗಿಡ. ಬೆಳೀತಾ ಫೋಟೋ ತಗೋಗಿ ಅವ್ರ ಔಷಧಿ ಕೊಡ್ತಾರಲ್ಲ, ಆ ಫೋಟೋ ತೋರಿಸ್ತಾರ ನೋಡಿ ಈ ತರ ಗಿಡ ಅದ, ಇದು ಯಾವ ತರ ಔಷಧಿ ಕೊಡ್ಬೇಕು ಅಂತ ಹೇಳಿದ್ರ ಅವ್ರು ಎಷ್ಟು ಮೇಲೆ ಹಾಕ್ಬೇಕು, ಸ್ಕ್ಯಾನ್ ಎಷ್ಟು ಎಮ್ ಎಲ್ ಹಾಕ್ಬೇಕು ಏನೆಲ್ಲ ಹೇಳ್ತಾರೆ, ಹೊಡೆ ಅಂತ ಅವ್ರು ಹೇಳ್ಕೊಡ್ತಾರೆ. ಅಷ್ಟು ಹಾಕೋದು ಹೊಡಿಬೇಕು ಔಷಧಿ. ಸೊ ಆ ಥರ. ಸೊ ಗೈಸ್ ನೋಡಿ ಈ ಥರ ಇದೆ. ಬಾಳೆ ಏನಾರು ಹಾಕೋರು ಅಂತಂದರೆ ಈ ಥರ ಎಲ್ಲ ವಿಷಯ ತಿಳ್ಕೊಂಡು ಹಾಕಿ. ಸೊ ಇದು ಸ್ಪೇಸಿಂಗ್ ಬಂದ್ಬಿಟ್ಟು ಅಡಿ ಆ ಥರ ಎಲ್ಲ ಹೇಳಿದಾರಲ್ಲ, ಸೊ ಅದೇನು ಸೇಮ್ ಇದೆ ಅದನ್ನು ಪಾಲನೆ ಮಾಡಿ. ಸೊ ಇವ್ರು ನೋಡಿ ಇದೆಲ್ಲ ಮಾಡಿ ನಮ್ಮನೆದೆಲ್ಲ ಇವರೇ ನೋಡ್ಕೊತಾ ಇರೋದು. ಸೊ ನೋಡಿ ಇಲ್ಲಿವರೆಗೆ ಈ ಥರ ಬೆಳೆಸವ್ರೆ ಕಣ ನೋಡಿ. ಸಿ. ಸೊ ಇವಾಗ ಸದ್ಯಕ್ಕೆ ಇದು ಕಳೆ ಬೀಳೆ ಎಲ್ಲ ಇರಬಾರ್ದು ಗಿಡದ ಪಕ್ಕ ಅಂತ ಅಂದ್ಬಿಟ್ಟು ಈ ಥರ ಪಾತಿ ಮಾಡ್ತಾವ್ರೆ ಇಬ್ಬರು. ಓಕೆ. ಸೊ ಗೈಸ್ ಐ ಥಿಂಕ್ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ. ಈಗ ನೋಡಿರೋ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರ ಹತ್ರನೂ ಫಾಲೋ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಅರುಣ್ ನಾಗೇಶ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್.